ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಗಗನ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನಿಲ್ಲಿ ಒಂದು ಅರ್ಧ kg ಬೀಟ್ರೋಟ್ ತೊಗೊಂಡು ಸಣ್ಣಕ್ಕೆ ಹೆಚ್ಕೊಂಡು ಈ ರೀತಿ ಗೊಜ್ಜು ಮಾಡ್ಕೊಳ್ತಾ ಇದ್ದೀನಿ. ಇದು ಚಪಾತಿಗೆ, ವೈಟ್ ರೈಸ್ಗೆ ಸೂಪರ್ ಕಾಂಬಿನೇಷನ್. ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಅರಿಶಿನ ಪುಡಿ, ಸ್ವಲ್ಪ ಮಸಾಲೆ ಏನೇನು ಬೇಕು ಅಂತ ಹೇಳ್ತಾ ಇದ್ದೀನಿ. ಅರಿಶಿನ ಪುಡಿ ಸ್ವಲ್ಪ, 2 ಸ್ಪೂನ್ ಎಳ್ಳು, ಮೆಣಸು ಸ್ವಲ್ಪ, ಲವಂಗ 4ರಿಂದ 5, ಚಕ್ಕೆ 1, ಹಸಿಮೆಣಸಿನ್ಕಾಯಿ 3, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ತೆಂಗಿನಕಾಯಿ ಸ್ವಲ್ಪ, ಇಷ್ಟನ್ನು ಹಾಕಿ ನೈಸಾಗಿ ರುಬ್ಕೊಳ್ಬೇಕು. ನೋಡಿಲಿ, ಹಸಿಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಎಳ್ಳು, ಮೆಣಸು ಇದಿಷ್ಟನ್ನು ನೈಸಾಗಿ ರುಬ್ಕೊಳ್ಬೇಕು. ಮೆಣಸು ಹಾಕೋದ್ರಿಂದ ಹಸಿಮೆಣಸಿನ್ಕಾಯಿ ಒಂದು 3 ಹಾಕಿದರೂ ಸಾಕು, 2ರಿಂದ 3 ಹಾಕಿದರೂ ಸಾಕು, ಖಾರ ಬರುತ್ತೆ. ಈಗ ನೋಡಿ, ಇಲ್ಲಿ ಈ ರೀತಿ ನಾನು ಕುಕ್ಕರ್ ಹಾಕ್ಬಿಟ್ಟು ಒಂದೆರಡು ವಿಷಲ್ ಕೂಗಿಸ್ಕೊಳ್ತೀನಿ. ಬೀಟ್ರೂಟ್ ಈ ರೀತಿ ಹೆಚ್ಕೊಂಡು 2 ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ ಕುಕ್ಕರ್ನಲ್ಲಿ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಇದಕ್ಕೆ ನಾನು ರುಬ್ಬಿದಂಥ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಮೆಣಸು ಹಾಕೋದ್ರಿಂದ ನಾನಿಲ್ಲಿ 2 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ, ಇಲ್ಲಾಂದರೆ ಜಾಸ್ತಿ ಖಾರ ಆದರೆ ತಿನ್ನೋಕ್ಕಾಗೋದಿಲ್ಲ. ಇದು ಚೆನ್ನಾಗಿ ಕುದಿ ಬರಬೇಕು. ಬೀಟ್ರೂಟು ಕುಕ್ಕರ್ನಲ್ಲೇ ಬೇಯಿಸಿದ್ರಿಂದ ಇದು ಚೆನ್ನಾಗಿ ಕುದಿ ಬಂದರೆ ಸಾಕು. ನೋಡಿ, ಈಗ ಚೆನ್ನಾಗಿ ಕುದಿ ಬರ್ತಾ ಇದೆ. ಈಗ ಬೀಟ್ರೂಟ್ ಗೊಜ್ಜು ರೆಡಿಯಾಗಿದೆ. ಇದು ಚಪಾತಿಗೆ, ಪೂರಿಗೆ ಹಾಗೂ ವೈಟ್ ರೈಸ್ಗೆ ಸೂಪರ್ ಕಾಂಬಿನೇಷನ್. ಈ ರೆಸಿಪಿ ಇಷ್ಟ ಆಯ್ತಂದರೆ ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಕೊಟ್ಟು ಶೇರ್ ಮಾಡಿ, ಹಾಗೆ ಗಗನ್ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.